ನಾವು ಈ 5 ಜನರನ್ನು ಹೆಸರಿಡಿದು ಕರೆಯದೇ ಇದ್ದರೆ ಒಳ್ಳೆಯದು. ಹಿರಿಯರು ಹೇಳಿರುವ ನಂಬಿಕೆಗಳು. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಹಿರಿಯರನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ. ನಮ್ಮ ಶಾಸ್ತ್ರದಲ್ಲಾಗಿರಬಹುದು ಅಥವಾ ಧಾರ್ಮಿಕ ಗ್ರಂಥಗಳಲ್ಲಾಗಿರಬಹುದು, ಕೆಲವೊಬ್ಬರನ್ನು ಅವರ ಹೆಸರಿನಿಂದ ಕರೆಯಬಾರದು ಎಂದು ಹೇಳಲಾಗಿದೆ. ಮನುಸ್ಮೃತಿಯಲ್ಲೂ ಇದರ ಬಗ್ಗೆ ಉಲ್ಲೇಖಿಸಲಾಗಿದೆ. ಹಿಂದೂ ಧರ್ಮದಲ್ಲಿ ಗುರುವನ್ನು ಕಣ್ಣಿಗೆ ಕಾಣುವ ದೇವರೆಂದು, ದೇವರಿಗಿಂತಲೂ ಶ್ರೇಷ್ಠವಾದವರೆಂದು ಪರಿಗಣಿಸಲಾಗುತ್ತದೆ. ಅಂತಹ ಸಂದರ್ಭದಲ್ಲಿ ನಾವು ಗುರುಗಳನ್ನು ಹೆಸರಿನಿಂದ ಕರೆಯಬಾರದು. ಈ ರೀತಿ ನಾವು ಗುರುಗಳನ್ನು ಅವರ ಹೆಸರಿನಿಂದ ಕರೆಯುವ ಮೂಲಕ ದುರಾದೃಷ್ಟವನ್ನು ತಂದುಕೊಳ್ಳುತ್ತೇವೆ. ನಾವು ಯಾವುದೇ ಕೆಲಸವನ್ನು ಮಾಡಲು ಹೊರಟರೂ ಅದರಲ್ಲಿ ವೈಫಲ್ಯವನ್ನು ಅನುಭವಿಸುತ್ತೇವೆ. ಗುರುಗಳಿಗೆ ಗೌರವವನ್ನು ನೀಡಿದಷ್ಟು ನಮ್ಮ ಪುಣ್ಯ ಹೆಚ್ಚಾಗುತ್ತದೆ, ಜ್ಞಾನ ವೃದ್ಧಿಯಾಗುತ್ತದೆ ಎಂದು ತಿಳಿಸಿದ್ದಾರೆ. ಮನುಸ್ಮೃತಿಯ ಪ್ರಕಾರ ನಾವು ಹಿರಿಯ ಮಗನನ್ನು ಕೂಡ ಆತನ ಹೆಸರಿನಿಂದ ಕರೆಯಬಾರದು. ಹಿರಿಯ ಮಗನನ್ನು ಆತನ ಹೆಸರಿನಿಂದ ಕರೆಯುವುದರಿಂದ ಮಗನ ಆಯಸ್ಸು ಕಡಿಮೆಯಾಗುತ್ತದೆ ಎಂದು ಹೇಳಲಾಗಿದೆ. ನೀವು ಅವನ ಮೂಲ ಹೆಸರನ್ನು ಕರೆಯುವ ಬದಲಾಗಿ ಇನ್ನೊಂದು ಅಡ್ಡ ಹೆಸರನ್ನು ಇಟ್ಟು ಆ ಹೆಸರಿನಿಂದ ಅವನನ್ನು ಕರೆಯಬಹುದು. ನಿಮ್ಮ ಹಿರಿಯ ಮಗನ ಹೆಸರನ್ನು ನೀವು ಕರೆಯಬಾರದು ಎಂದು ಮನುಸ್ಮೃತಿ ಹೇಳುತ್ತದೆ. ಇತ್ತೀಚಿನ ದಿನಗಳಲ್ಲಿ ಇದನ್ನು ನಂಬುವುದಿಲ್ಲವಾದರೂ ಮನುಸ್ಮೃತಿಯಲ್ಲಿ ಉಲ್ಲೇಖಿಸಿರುವ ವಿಚಾರವನ್ನು ವ್ಯಕ್ತಪಡಿಸುತ್ತಿದ್ದೇವೆ. ಮನುಸ್ಮೃತಿಯಲ್ಲಿ ನಾವು ಮೋಸ ಮಾಡುವವರನ್ನು ಅವರ ಹೆಸರಿನಿಂದ ಕರೆಯಬಾರದು ಅಥವಾ ಇಂಥವರ ಹೆಸರನ್ನು ಪದೇ ಪದೇ ನೆನಪಿಸಿಕೊಳ್ಳಬಾರದು. ಈ ರೀತಿ ನಾವು ಅವರ ಹೆಸರನ್ನು ಪದೇ ಪದೇ ನೆನಪಿಸಿಕೊಳ್ಳುತ್ತಿದ್ದರೆ ಅವರ ಗುಣಗಳು ನಮ್ಮ ಮೇಲೆಯೂ ಪ್ರಭಾವ ಬೀರಬಹುದು. ನಾವು ಕೂಡ ವಂಚನೆ ಅಥವಾ ಮೋಸದ ಜಾಲದತ್ತ ಹೆಜ್ಜೆ ಹಾಕುವಂತಾಗಬಹುದು. ಈ ಕಾರಣಕ್ಕಾಗಿ ನೀವು ಇಂತಹ ವ್ಯಕ್ತಿಗಳನ್ನು ಅವರ ಹೆಸರಿನಿಂದ ಕರೆಯಬಾರದು. ವಿವಾಹವಾದ ನಂತರ ಪತಿಯಾದವನು ತನ್ನ ಪತ್ನಿಯನ್ನು ಆಕೆಯ ಮೂಲ ಹೆಸರಿನಿಂದ ಕರೆಯಬಾರದು. ವಿವಾಹದ ನಂತರ ನೀವು ಆಕೆಗೆ ಬೇರೊಂದು ಹೆಸರನ್ನಿಟ್ಟು ಆ ಹೆಸರಿನಿಂದ ಆಕೆಯನ್ನು ಕರೆಯುವುದು ಉತ್ತಮ. ಪತ್ನಿಯನ್ನು ಆಕೆಯ ಹೆಸರಿನಿಂದ ಕರೆಯುವುದರಿಂದ ಸಾಂಸಾರಿಕ ಜೀವನ ಅಥವಾ ವೈವಾಹಿಕ ಜೀವನ ಸಮಸ್ಯೆಗಳಿಂದ ತುಂಬಿಕೊಳ್ಳಬಹುದು. ಪತಿ ಪತ್ನಿಯ ನಡುವೆ ಮನಸ್ತಾಪಗಳು, ಜಗಳಗಳು ಹೆಚ್ಚಾಗಬಹುದು. ಕೇವಲ ಪತಿಯಾದವನು ಮಾತ್ರ ಆಕೆಯ ಹೆಸರನ್ನು ಕರೆಯದೆ ಇರುವುದಲ್ಲ, ಪತ್ನಿಯಾದವಳು ಕೂಡ ಪತಿಯನ್ನು ಆತನ ಹೆಸರಿನಿಂದ ಕರೆಯಬಾರದು. ಆಕೆ ಯಾವಾಗಲೂ ತನ್ನ ಪತಿಯನ್ನು ಗೌರವದಿಂದ ಕರೆಯಬೇಕು. ಆಕೆ ಆತನನ್ನು ಕರೆಯುವ ಹೆಸರಿನಿಂದಲೇ ಸಮಾಜ ಆಕೆ ಆತನಿಗೆ ಎಷ್ಟು ಗೌರವವನ್ನು ನೀಡುತ್ತಾಳೆ ಎಂಬುದನ್ನು ಲೆಕ್ಕ ಹಾಕುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಸರಿ ಎನಿಸಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.